ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬ್ಲಾಸ್ಟ್ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದ್ರೆ ಇಲ್ಲಿ ಈಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳೀಗ ಸ್ಥಳ ಮಹಜರು ಮಾಡ್ತಿದ್ದಾರೆ. ಆರೋಪಿ ಮುಜಾವಿರ್ನನ್ನ ಕರೆತಂದು ಎನ್ಐಎ ರಾಮೇಶ್ವರಂ ಕೆಫೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಿರೋದು. 5 ತಿಂಗಳ ಬಳಿಕ ಶಂಕಿತ ಉಗ್ರ ಮುಜಾವಿರ್ ಕರೆತಂದು ಸ್ಥಳ ಮಹಜರು ನಡೀತಿದೆ. ಸೊ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಇದರ ಬಗ್ಗೆ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಸೊ ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿತ್ತು, ದೇಶದಾದ್ಯಂತ ಸುದ್ದಿಯಾಗಿತ್ತು. ಏಪ್ರಿಲ್ 12ರಂದು ಪ್ರಮುಖ ಆರೋಪಿಗಳನ್ನ ಎನ್ಐಎ ಬಂಧಿಸಿತ್ತು. ಈಗ ಈ ಒಂದು ಘಟನೆಯ ರೂವಾರಿ ಮುಜಾವಿರ್ನನ್ನ ಕರೆದುಕೊಂಡು ಬಂದು ರಾಮೇಶ್ವರಂ ಕೆಫೆಯಲ್ಲೇ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಸೊ ಮುಜಾವಿರ್ ಸಾಕಷ್ಟು ಪ್ಲಾನಿಂಗ್ಗಳನ್ನು ಮಾಡಿದ್ದ ವಿಚಾರದಲ್ಲಿ, ಮತ್ತು ಆರೋಪಿ ಮುಜಾವಿರ್ನನ್ನ ಕರೆತಂದು ಅವತ್ತು ಏನಾಗಿತ್ತು, ಎಲ್ಲೆಲ್ಲಿ ಇವರ ಪ್ಲಾನ್ ಇತ್ತು, ಇದೆಲ್ಲದರ ಬಗ್ಗೆ ಕೂಡ ಎಳೆಯಾಗಿ ಮಾಹಿತಿಯನ್ನು ಈಗ ಹೊರತೆಗೆಯಲಾಗ್ತಾ ಇದೆ. ಸೊ 5 ತಿಂಗಳ ಬಳಿಕ ಶಂಕಿತ ಉಗ್ರ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಸೊ ಮಧ್ಯಾಹ್ನದ ಹೊತ್ತು ಎಲ್ಲರೂ ಕೂಡ ಈ ಆಹಾರ ಸೇವಿಸೋಕೆ ಬಂದಂಥ ಸಂದರ್ಭ. ಸೊ ಆಗ ಬ್ಲಾಸ್ಟ್ ಆಗಿ ಎಲ್ಲರೂ ಕೂಡ ದಿಗ್ಭ್ರಮೆಗೊಳಗಾಗಿದ್ದರು. ಬೆಂಗಳೂರಿನಲ್ಲಿ ಆದಂಥ ಈ ಘಟನೆ ದೇಶದಾದ್ಯಂತ ಸುದ್ದಿಯಾಗಿತ್ತು, ಹೆಡ್ಲೈನ್ ಆಗಿತ್ತು. ಸೊ ಎನ್ಐಎ ಅಧಿಕಾರಿಗಳಿಂದ ಈಗ ಮುಜಾವಿರ್ ಆತನನ್ನೇ ಕರ್ಕೊಂಡು ಬಂದು ಈಗ ಸ್ಥಳ ಮಹಜರು ನಡೀತಾ ಇದೆ. ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರದೀಪ್, ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸದ್ಯಕ್ಕೇನು ಅಪ್ಡೇಟ್ ಇದೆ? ಈತನನ್ನು ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಎಷ್ಟೊತ್ತಿಗೆ ಶುರುವಾಯಿತು, ಏನು? ಮತ್ತೆ ಸಂಪರ್ಕ ಮಾಡೋಣ ಪ್ರದೀಪ್ ಅವ್ರನ್ನ. ಈಗ 1ನೇ ತಾರೀಕು ಮಾರ್ಚ್ ಆಗಿರುವಂತಹ ಘಟನೆ, ಪ್ರದೀಪ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರದೀಪ್, ಆಗಲೇ ಕೇಳ್ತಿದ್ದೆ, ಈಗ ಸದ್ಯಕ್ಕೆ ಸ್ಥಳ ಮಹಜರು ಪ್ರಕ್ರಿಯೆ ಅಪ್ಡೇಟ್ ಏನಿದೆ, ಎಷ್ಟೊತ್ತಿಗೆ ಆರಂಭ ಆಯಿತು? ಅವಿನಾಶ್, ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ 1ರಂದು ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿದೆ, ಈ ಪ್ರಕರಣವನ್ನ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಈ ಸಂಬಂಧ ಈಗಾಗಲೇ 5 ಆರೋಪಿಗಳನ್ನು ಸಹ ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿಗಳು ಅಂತ ಹೇಳಿದ್ರೆ ಮುಜಾವಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ, ಇವರಿಬ್ಬರು ಸಹ ಇದರಲ್ಲಿ ಪ್ರಮುಖ ಆರೋಪಿಗಳಾಗಿದ್ರು. ಈ ಇಬ್ಬರು ಆರೋಪಿಗಳ ಪೈಕಿ ಈಗ ಮುಜಾವಿರ್ ಹುಸೇನ್ ಅಂದ್ರೆ ಈತನನ್ನ 5 ತಿಂಗಳ ಬಳಿಕ ಅಂದ್ರೆ ಇವತ್ತು ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ರಾಮೇಶ್ವರಂ ಕೆಫೆಗೆ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ತನಿಖೆಯ ಭಾಗವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡ್ಬೇಕಾಗುತ್ತೆ. ಈ ಕಾರಣಕ್ಕಾಗಿ ಇವತ್ತು ಮುಜಾವಿರ್ ಹುಸೇನ್ ಅನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇರುವುದು. ಅಂದ್ರೆ ಇದೇ ಮುಜಾವಿರ್ ಹುಸೇನ್ ಮಾರ್ಚ್ 1ರಂದು ಈ ಒಂದು ರಾಮೇಶ್ವರಂ ಕೆಫೆಗೆ ಬಂದು ಅಲ್ಲಿ ಬಾಂಬನ್ನ ಇಟ್ಟು ಸ್ಫೋಟಿಸಿದ್ದ. ಜೊತೆಗೆ ಈತ ಏಪ್ರಿಲ್ 12ರಂದು ಪಶ್ಚಿಮ ಬಂಗಾಳದಲ್ಲಿ ಸೆರೆಯಾಗಿದ್ದ. ಆನಂತರ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಈ ಒಂದು ತನಿಖೆಯ ಭಾಗವಾಗಿ ಇವತ್ತು ಕರ್ಕೊಂಡ್ಬಂದು ರಾಮೇಶ್ವರಂ ಕೆಫೆಯಲ್ಲಿ ತನಿಖೆ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಪ್ರದೀಪ್. ಸೊ ಇದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವಿಚಾರವಾಗಿ ಮತೀನ್ ಹಾಗೆಯೇ ಮುಜಾವಿರ್ ಇವೆಲ್ಲರೂ ಕೂಡ ಒಂದು ನೆಟ್ವರ್ಕ್ ಇವ್ರದ್ದು. ಸೊ ಪ್ರತಿಯೊಬ್ಬರನ್ನೂ ಕೂಡ ಒಂದೊಂದಾಗಿ ಪ್ಲಾನ್ ಮಾಡಿ ಅವ್ರನ್ನ ಬಲೆಗೆ ಹಾಕೊಳ್ಳಾಯಿತು. ಅದಾದಮೇಲೆ ಏನು ಪ್ಲಾನ್ ಇತ್ತು, ಇನ್ನೂ ಎಲ್ಲೆಲ್ಲಿ ಇವ್ರು ಪ್ಲಾನ್ ಮಾಡಿದ್ರು ಬ್ಲಾಸ್ಟ್ ಮಾಡೋದಕ್ಕೆ, ಸೊ ಇದೆಲ್ಲದರ ಬಗ್ಗೆ ಕೂಡ ರಾಷ್ಟ್ರೀಯ ತನಿಖಾ ದಳ ಮಾಹಿತಿಯನ್ನು ಕಲೆ ಹಾಕಿದೆ. ಸೊ ಇದೀಗ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಆಗಿದೆ.